ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರ ಅಧಿಕಾರಾವಧಿ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಉಳಿದ ಪಕ್ಷಗಳ ಸದಸ್ಯರು ಧನ್ಯವಾದ ಸಲ್ಲಿಸಿ ಬೀಳ್ಕೊಡುಗೆ ಭಾಷಣ ಮಾಡಿದರು. परिणाम बजट अधिशेष भूमि के मुद्रीकरण के लिए विशेष प्रायोजन वाहन 22 तथा 2022-2023 के संबंध में विभाग संबंधित उद्योग संबंधी संसदीय स्थायी समिति के कंटेंट इन द 128 and 131st report of department related parliament that in pursuance of clause 27 of sub rules B of rules 3 ನರೇಂದ್ರ ಮೋದಿ ಇದೊಂದು ವಿಶೇಷವಾದ ಸಂದರ್ಭವಾಗಿದ್ದು ಹಲವು ಐತಿಹಾಸಿಕ ನಿರ್ಧಾರಗಳು ಮತ್ತು ಕ್ಷಣಗಳಿಗೆ ಸಭಾಪತಿ ವೆಂಕಯ್ಯ ನಾಯ್ಡು ಪಾತ್ರರಾಗಿದ್ದಾರೆ. ಅವರ ಸೇವೆ ಹಲವು ಯುವ ಸದಸ್ಯರಿಗೆ ಮಾದರಿಯಾಗಿ ಉಳಿಯಲಿದೆ ಎಂದರು. ಸಭಾಪತಿ ಎಂ ವೆಂಕಯ್ಯ ನಾಯ್ಡು ಹಲವು ಬಾರಿ ತಾವು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತಿದ್ದೇನೆ, ಆದರೆ ಸಾಮಾನ್ಯ ಜನರ ಸೇವೆ ಮಾಡುವುದರಲ್ಲಿ ದಣಿವುಗೊಂಡಿಲ್ಲ ಎಂದು ಹೇಳುತ್ತಿದ್ದರು. ಇದು ಜನಸಾಮಾನ್ಯರ ಸೇವೆ ಮಾಡುವ ಅವರ ಅಚಲ ಮನೋಭಾವಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ವೆಂಕಯ್ಯ ನಾಯ್ಡು ಅವರ ಸೇವೆ ಮತ್ತು ಅನುಭವಗಳು ತಮ್ಮಂತವರಿಗೆ ಪ್ರೇರಣಾದಾಯಕವಾಗಿವೆ ಎಂದು ತಿಳಿಸಿದರು. इस सदन को नेतृत्व देने की आपकी जिम्मेदारी आदरणीय सभापति महोदय, आजादी के अमृत महोत्सव में आज जब देश अपने अगले 25 वर्षों की नई यात्रा शुरू कर रहा है, तब देश का नेतृत्व भी एक तरह से एक नए युग के हाथों में है. हम सब जानते हैं कि इस बार हम एक ऐसी 15 अगस्त मना रहे हैं जब देश के राष्ट्रपति, उपराष्ट्रपति, स्पीकर, प्रधानमंत्री सबके सब वो लोग हैं जो आजाद भारत में पैदा हुए हैं. ಸಾಮಾನ್ಯ ವಿದ್ಯಾರ್ಥಿ ಕಾರ್ಯಕರ್ತರಾಗಿ ಸೇವೆ ಆರಂಭಿಸಿದ ಅವರು ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ನೈಪುಣ್ಯತೆ ಹೊಂದಿದ್ದಾರೆ. ವಿಶೇಷವಾಗಿ ಮಾತೃಭಾಷೆಯ ಅಗತ್ಯತೆ ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಭಾಷೆಗಳ ಮೇಲೆ ಅವರಿಗೆ ಇರುವ ಹಿಡಿತ ಅನನ್ಯವಾದದ್ದು ಎಂದರು. ರಾಜ್ಯಸಭೆ ಕಲಾಪದಲ್ಲಿ ಪಾರದರ್ಶಕತೆಯನ್ನು ಅಳವಡಿಸಿಕೊಳ್ಳಲು ಅವರು ಕೈಗೊಂಡ ಹಲವು ಕ್ರಮಗಳು ಸೇರಿದಂತೆ ರಾಜ್ಯಸಭೆಯ ಕಾರ್ಯಾಲಯದಲ್ಲಿ ಕಾಗದ ರಹಿತ ಆಡಳಿತಕ್ಕೆ ಕೈಗೊಂಡ ಸುಧಾರಣಾ ಕ್ರಮಗಳು ಎಂದೆಂದಿಗೂ ಅನನ್ಯವಾಗಿವೆ. ಸದನದಲ್ಲಿ ಫಲಪ್ರದ ಚರ್ಚೆಗಳಿಗೆ ಅವಕಾಶ ಮಾಡಿಕೊಟ್ಟಿರುವ ಅವರು ಹಲವು ಸದಸ್ಯರಿಗೆ ಮಾದರಿಯಾಗಿದ್ದಾರೆ ಎಂದರು. ಭಾರತವು 75ನೇ ಸ್ವಾತಂತ್ರ್ಯ ಸಂಭ್ರಮ ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಸ್ವಾತಂತ್ರ್ಯ ನಂತರ ಜನಿಸಿದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸ್ಪೀಕರ್, ಪ್ರಧಾನಿ ಅವರು ತಮ್ಮ ಸ್ಥಾನಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರ ಕೊಡುಗೆಯನ್ನು ಸ್ಮರಿಸಿದರು. ಉತ್ತರ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವ 371 ಅನುಷ್ಠಾನ ಕುರಿತಂತೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸಭೆ ಕರೆದು ಸಂಸತ್ತಿನ ಉಭಯ ಸದನಗಳಲ್ಲಿ ಈ ಕುರಿತ ವಿಧೇಯಕ ಅಂಗೀಕಾರಕ್ಕೆ ನೀಡಿದ ಕೊಡುಗೆ ಅಭಿನಂದನೀಯ ಎಂದರು. आपने इस बात की पैरवी भी की कि सभी प्रमुख राज्यों में अपर हाउस बनाने के लिए एक राष्ट्रीय नीति बने. इसी तरह महिला आरक्षण बिल पर सहमति बनाने और कई दूसरी बातें आपने खुलकर कही. मुझे भरोसा है कि सरकार ये काम जो आप अधूरा छोड़ के जा रहे हैं उसको पूरा करेगी. ವಿವಿಧ ಪಕ್ಷಗಳ ಸದಸ್ಯರು ವೆಂಕಯ್ಯ ನಾಯ್ಡು ಅವರ ಸದನದ ಘನತೆ ಹೆಚ್ಚಿಸುವಲ್ಲಿ ಮಾಡಿದ ಕಾರ್ಯವನ್ನು ಪ್ರಶಂಸಿಸಿದರು. सबसे अधिक प्यार आपका मिला है, सबसे अधिक गाइडेंस आपकी मिली है, सबसे अधिक समझाने का काम इस चेयर से हटने के बाद आपने किया. I honestly don't want to bid you farewell. I just hoped you would stay on and on. But then life has its own transitions. And the command over all the three languages, Telugu, Hindi and English. Our journey as presiding officer of this August House commenced on 11th August
2017. Democracy in our education system, in our parliamentary system. Thank you very much, sir. The House is adjourned to. ಬಳಿಕ ಕಲಾಪವನ್ನು ಮಧ್ಯಾಹ್ನ 2:05ಕ್ಕೆ ಮುಂದೂಡಲಾಯಿತು. ನಂತರ ನಡೆದ ಕಲಾಪದಲ್ಲಿ ಸದಸ್ಯರ ಹೃದಯಪೂರ್ವಕ ಬೀಳ್ಕೊಡುಗೆಗೆ ಧನ್ಯವಾದ ಸಲ್ಲಿಸಿದ ಎಂ ವೆಂಕಯ್ಯನಾಯ್ಡು, ಮೇಲ್ಮನೆ ಸದಸ್ಯರು ಬಹುದೊಡ್ಡ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಇಡೀ ವಿಶ್ವ ಭಾರತದ ಕಡೆ ನೋಡುತ್ತಿದ್ದು ದೇಶ ಮುಂದೆ ಸಾಗುತ್ತಿದೆ. ಸಂಸದರು ಸದನವನ್ನು ಗೌರವಿಸಿ ಘನತೆಯನ್ನು ಎತ್ತಿ ಹಿಡಿಯಬೇಕು, ಸ್ಪರ್ಧಾತ್ಮಕ ಮನೋಭಾವದಿಂದ ಕೆಲಸ ಮಾಡಬೇಕು, ಸಂಸತ್ನ ಕಾರ್ಯಕಲಾಪಗಳು ಉತ್ತಮವಾಗಿ ನಡೆಯಲು ಕೆಲಸ ಮಾಡಬೇಕು, ಚರ್ಚೆಗಳಲ್ಲಿ ಪಾಲ್ಗೊಳ್ಳಬೇಕು. ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸತ್ ಪ್ರತಿನಿಧಿಸುತ್ತಿರುವುದು ಸಂತೋಷದ ವಿಷಯವಾಗಿದೆ. ಮಾಧ್ಯಮಗಳು ಸದನದಲ್ಲಿ ನಡೆಯುವ ರಚನಾತ್ಮಕ ಚರ್ಚೆಗಳ ಬಗ್ಗೆ ವರದಿ ಮಾಡಬೇಕು ಎಂದರು. ಸದನವನ್ನು ಮುನ್ನಡೆಸಲು ತಮ್ಮ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದ್ದು ಎಲ್ಲಾ ಭಾಗಗಳ ಸಂಸದರಿಗೆ ಮಾತನಾಡಲು ಅವಕಾಶ ನೀಡಲಾಗಿತ್ತು ಎಂದರು. Participated in the discussion and said so many good things about me. Thank you very much. I am really moved by your love and affection. Dhanyavad. Namaskar. We'll take up legislative business. Central University Amendment Bill. अगर कोई भी ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಂಡಿಸಿದ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ಮಸೂದೆಯನ್ನು ಸದನ ಅಂಗೀಕರಿಸಿತು. ಬಳಿಕ ಸಭಾಪತಿ ಎಂ ವೆಂಕಯ್ಯನಾಯ್ಡು ಸಂಬಂಧಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. सारे देश के लिए There is a program at 6 o'clock. You all know that the House stands adjourned sine die.